ಹಲೋ ಫ್ರೆಂಡ್ಸ್, ನಾನು ಇವತ್ತು ನನ್ನ ಫಸ್ಟ್ ಟ್ರಾವೆಲ್ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ. ನಾನೀಗ ಹಾಸ್ಟೆಲಿಂದ ಎಲ್ಲರೂ ಕೂಡ ಹೊಂಟಿವಿ. ನನ್ನ ಫ್ರೆಂಡ್ಸ್ ನಾನು ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ವೇಟ್ ಮಾಡತ್ತೀವಿ. ಬಸ್ ಬರತ್ತಿಲ್ಲ. ಬರ್ರಿ ಬಸ್ ಬಸ್ಸಿಗೆ ತಗೊಂಡು ಈಗ ಫಸ್ಟ್ ಟ್ರಾವೆಲ್ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಗರೀಬ್ ಆದ್ಮಿ ಪಹಲಿ ಬಾರ್ ಎಸಿ ಬಸ್ ಬಂದ್ ಮಾಡು. ಹಲೋ ಫ್ರೆಂಡ್ಸ್, ನಾವು ಬಂದಿವಿ ಪಾಂಡಿಚೇರಿ. ನಾವು ಫಸ್ಟ್ ಟ್ರಾವೆಲ್ ವಿಡಿಯೋ ಮಾಡಕ್ಕೆ ನಾವು ಡೈರೆಕ್ಟ್ ಬಂದಿವಿ ರಾಕ್ ಬೀಚ್ ಪಾಂಡಿಚೇರಿದ. ನೋಡಿ ಫ್ರೆಂಡ್ಸ್, ಇದೆ ರಾಕ್ ಬೀಚ್, ಪಾಂಡಿಚೇರಿ ರಾಕ್ ಬೀಚ್. ನೋಡ್ರಿ ಹೋಟೆಲ್ ಹೋಗೋಣ. ಈಗ ನೋಡ್ರಿ ಫ್ರೆಂಡ್ಸ್, ನಾವು ಸ್ಟೇ ಮಾಡಿ ಹೋಟೆಲ್ ಪಾಂಡಿಚೇರಿ ಒಳಗೆ. ಹಲೋ ಫ್ರೆಂಡ್ಸ್, ನಾವು ಈಗ ಬೈಕ್ ರೆಂಟ್ ತೊಗೊಳಕ್ ಬಂದಿದ್ದೀವಿ. ಒಂದು ಬೈಕಿಗೆ 500 rupees ತೊಗೋತಾರ. ಒಂದು ಬೈಕ್ ಬೇಕಂದ್ರೆ ನಮಗೆ ಲೈಸೆನ್ಸ್ ಕಾರ್ಡ್ ಅದು ಕೇಳ್ತಾರೆ. ಲೈಸೆನ್ಸ್ ಇದ್ರೆ ನಮಗೆ ಬೈಕ್ ಕೊಡ್ತಾರಲ್ಲ ರೆಂಟಿಗೆ. ನೋಡ್ರಿ ಬೈಕಿಗೆ ಪೆಟ್ರೋಲ್ ಅದು ಹಾಕ್ಸ್ಕೊಂಡಿವಿ. ನಾವು ಪಾಂಡಿಚೇರಿ ತಿರ್ಗಾಡೋಣ. ಬರೀ ಫ್ರೆಂಡ್ಸ್, ನಾವೇ ಹೊಂಟಿವಿ ಪಾಂಡಿಚೇರಿ ಇಡನ್ ಬೀಚಿಗೆ. ಇಲ್ಲಿ ಎಲ್ಲ ಪರ್ಮಿಷನ್ ಐತಿ, ಬೀಚ್ ಒಳಗೆ ಸ್ವಿಮ್ಮಿಂಗ್ ಮಾಡಕ್ಕದೆ ಎಲ್ಲ. ಬರೀ ಅಲ್ಲಿ ಹೋಗೋಣ ಫಸ್ಟ್. ಇಲ್ಲಿ ಪೂರ್ತಿ ಬರೀ ಫಿಶ್ ಸ್ಮೆಲ್ ನೋಡ್ರಿ ಗೈಸ್. ಬಾಡಿ ಮಸಾಜ್ ತೋರ್ತಿ ಆಕಾಶ. ಲಾಕರ್ ಅವೈಲೇಬಲ್ ಅಂತ. ಆಕಾಶ ಎಲ್ಲಿ ಉಂಟು? ನಾವೀಗ ಇಡನ್ ಬೀಚ್ ಹೋಗ್ತಿದ್ವಿ ಗೈಸ್. ಓ ಮೈ ಗಾಡ್. ಡೆಬ್ಯೂ ಯೂಟ್ಯೂಬ್ ಚಾನಲ್. ಇವ ಪ್ರಮೋದ್ ಮುಖ ತೋರ್ಸ. ಪ್ರಮೋದ್ ವಿಷ್ಣು ಶ್ರೀ ವಿಷ್ಣು ಧನುಷ್ ಹಾಕೋ ಧನುಷ್. He is Debs. 15 ದಿನಕ್ಕೊಮ್ಮೆ ಜಳಕ ಮಾಡ್ತಾನೆ. ಇಲ್ಲಿ ಅವನು ತೋರ್ಸು. ಆಕಾಶ್ ಅಂತ ರೆಡ್ ಟಿ ಶರ್ಟ್. ಅವನು ತೋರ್ಸು. ಆಜ್ ಕಿ ರಾತ್ ಮಜಾ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಚಾನಲ್. ನಾವು ಇವತ್ತು ಬಂದಿದ್ದೀವಿ ಪಾಂಡಿಚೇರಿ ಫಸ್ಟ್ ಟೈಮ್ ಟ್ರಾವೆಲ್ ವಿಡಿಯೋ ಮಾಡಕ್ಕೆ. ಲೆಟ್ಸ್ ಸಿ. ನಾವು ಬಂದಿದ್ದೀವಿ ಈಗ ಫಸ್ಟ್ ಇಡನ್ ಬೀಚ್. ಲೆಟ್ಸ್ ಕಮ್ ಆನ್. Okay, let's go. ನೋಡಿ ಗೈಸ್, ಪಾಂಡಿಚೇರಿಯಲ್ಲಿ ನಮ್ಮ ಕರ್ನಾಟಕದ ಬಾವುಟ ಇಡನ್ ಬೀಚ್ ಒಳಗಡೆ. ಇಷ್ಟು ಒಳ್ಳೆ ಸಮುದ್ರ ನೋಡಿ ಯಾವ ಸಮುದ್ರ ಇದೆ? ಯಾವ ಸಮುದ್ರ? ಇಡನ್ ಬೀಚ್ ಅಲ್ಲ, ಸಮುದ್ರ ಯಾವ್ದು? ಇದು ಬೆಂಗಾಳ ಸಮುದ್ರ. ಬೆಂಗಾಳ ಸಮುದ್ರ. ಇದು ಬೆಂಗಾಳ ಸಮುದ್ರ. ಬೆಂಗಾಲ್ ಗೈಸ್, ನಮ್ಮ ಎಣ್ಣದ ಪಕ್ಕ ಈಸ್ಟ್ ಸೈಡ್ ಇರೋದು. ಇಲ್ಲಿ ಮಾರ್ಕ್ ಹಾಕಿದ್ದಾರೆ. ಇಷ್ಟರೊಳಗೆ ಅಷ್ಟೇ ನಮ್ಮ ಏರಿಯಾ ಈಶಾಡೋದು ಮಾಡೋದು ಎಲ್ಲ ಅದಕ್ಕೆ. ನೋಡಿ ಗೈಸ್, ವಾವ್. ಎಲ್ಲರೂ ಲವರ್ಸ್ ಜೊತೆ ಬಂದ್ರೆ ನಾವು ಈ ದನಕಾಯವ್ರು ಕೂಡ ಬಂದಿವಿ. ಇಲ್ಲೊಬ್ಬ ನಿಂತ ನೋಡ್ರಿ, ಇವೊಬ್ಬ ಪ್ರಮೋದ್ ಅಧ್ಯಕ್ಷಿಂದ, ಇವ ಧನುಷ್, ವಿಷ್ಣು ಡುಮ ಆ್ಯಂಡ್ ಗೋಲ್ಡ್ ಕಿಂಗ್ ಆಕಾಶ್ ಉಮೇಶ್ ಶೇಟ್. ಈಗ ಇಡನ್ ಗಾರ್ಡನ್ ಬೀಚ್ ಇಂದ ಮುಗಿಸೋದು ಎಲ್ಲ ಹೊಂಟಿದ್ವಿ. ನೋಡ್ರಿ ಅಲ್ಲಿ ಹೆಂಗೆ ಹೊಂಟಾನ ನೋಡ್ರಿ, ಹೆಂಗೆ ಓಡತಾನ ನೋಡಲ್ಲಿ ಬರಗಾಲೆ ಓಡತಾನ. ಇಲ್ಲಿ ನೋಡ್ರಿ, ಈ ಗಿಡನ್ ಬೀಚ್ ಇಂದ ಮುಗಿತು. ಈಗ ರೂಮಿಗೆ ಹೋಗ್ತೀವಿ. ರೂಮಿಗೆ ಹೋಗಿ ಮುಂದಿಂದ ಫ್ರೆಂಡ್ಸ್ ನೆಕ್ಸ್ಟ್ ಲೊಕೇಶನ್ ಬಂದ್ಬಿಟ್ಟು ಅರೋವಿಲೋ ಗ್ಲೋಬಲ್ ತಿಕ್ಸಿಂದ ಬರ್ರಿ ನೋಡೋಕೆ ಹೋಗಿ ನೋಡಿ. ಅರೋವಿಲೋಗೆ ಬಂದ್ರೆ ಅಂದ್ರೆ ಗಾಡಿ ಪಾರ್ಕ್ ಮಾಡಿ ಅರೋವಿಲ್ ಇದೆ ಅಂತ 3 ಕಿಲೋಮೀಟರ್
ಅರವಿಲ್ಲ ಗ್ಲೋಬ ಅಲ್ಲಿ ತನಕ ನಡ್ಕೊತ ಹೋಗ್ಬೇಕಾಕೈತಿ. ಒಂದ್ 30 ನಿಮಿಷದಾಗ ಅರ್ಧ ತಾಸ. ಅರವಿಲ್ಲ ನೋಡಿ ಫ್ರೆಂಡ್ಸ್, ನಾವೀಗ ಪಾಂಡಿಚೇರಿ ಅರವಿಲ್ಲಕ್ಕೆ ಬಂದಿವಿ. ಇಲ್ಲಿ ನೋಡ್ರಿ, ಒಳಗೆ ಇಲ್ಲೆಲ್ಲ ಏನೇನೋ ಬರ್ದಿಟ್ರ ಗೊತ್ತಿಲ್ಲ, ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ ಥಾಟ್ಸ್ ಏನೇನೋ ಫೋಟೋಗ್ರಾಫ್ ಹಾಕ್ಯಾರ. ಅರವಿಲ್ಲ ಅದನ್ನ ಇದು ನೋಡ್ರಿ, ಇದು ಮ್ಯಾಪ್, ಅರವಿಲ್ಲ ಮ್ಯಾಪ್. ಇದು ಸೆಂಟ್ರ್ ಒಳಗಿರೋದು ಗೋಲ್ಡನ್ ಮ್ಯಾಪ್, ಗೋಲ್ಡನ್ ಇದನ್ನ ಮಂದಿರಕ್ಕೆ ಹೊಂಟಿವ್. ಎಲ್ಲಿ ಐತವ ಮಂತ್ರಿ ಮಂದಿರ? ಏನ್ ಸುದ್ದಿ? ಮಂತ್ರಿ ಮಂದಿರ ಯಾರಿಗ ಗೊತ್ತು ಮಂತ್ರಿ ಮಂದಿರ? ಅಲ್ಲಿ ಹೋದ್ಮೇಲೆ ಗೊತ್ತು. 1.5 ಕಿಲೋಮೀಟರ್ ಇಂಥ ಬಿಸ್ಲಾ ನೋಡ್ಕೊತ ಹೋಗೋದು ಮಿಕ್ಕೈತಿ ಪಾಪ ಹುಡುಗರಿಗೆ. ಇದೇನಿ ಏ ತಮ್ಮ ಬಾ, ಮೊದಲ ಅದನ್ನ ನೋಡ್ಕೊಂಬರಂಬ. ಹುಡುಗರಿಗೆ ಮಿಕ್ಕಿ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಹೊಂಟ್ರ ನೋಡ್ ಗಾಯ್ಸ್. ಅಪ್ಪಿ ಇಲ್ಲೊಂದೇನೋ ಇದನ್ನೈತಿ, ಜ್ಞಾನ ಮಂದಿರ ಐತಿ. ಇಲ್ಲೆಲ್ಲ ಓಲ್ಡ್ ಇದನ್ನೈತಿ. ಬಿಸಿಲು ನೋಡ್ರಿ, ಬಡ್ಡಿ ಇಟ್ಟತನ ನಡ್ಕೊತ ಬಂದಿದ್ದಕ್ಕೂ ಇಲ್ಲಿ ನೋಡ್ದಂಗ ಆಯ್ತು ನೋಡೇನು. ವೈಲ್ಡ್ ಲೈಫ್ ಮ್ಯೂಸಿಯಂ ಐತಿ. ಎಜುಕೇಶನ್ ನೋಡ್ರಿ, ಇಲ್ಲಿ ನಡಬರಕ ದಾರಾಗಿ ಇವೆಲ್ಲ ಕಾಣಿಸ್ತಾವ. ಅರವಿಲಕ್ಕೆ ಹೋಗ್ಬೇಕಂದ್ರ ನೋಡ್ಕೊಂಡು ಹಂಗ ಹೋಗೋದು. ವೈಲ್ಡ್ ಲೈಫ್ ಫೈನಲಿ ಅರವಿಲ್ಲ ಗ್ಲೋಬ್ ನೋಡಕ್ ಬಂದ್ವಿ. ಬರ್ರಿ ನೋಡೋಣ. ಅರವಿಲ್ಲ ಗ್ಲೋಬ್ ಹುಡುಗರಿಗೆ ಬರೋಟಿಗೆ ಮಿಕ್ಕಿ ಬಿಟ್ಟೈತಿ. ಬರ್ರಿ ಒಳಗೇನು ಗ್ಲೋಬ್ ಒಳಗೇನು ನೋಡೋಣ ಎಲ್ಲ.
ಫ್ರೆಂಡ್ಸ್ ಅರವಿಲ್ಲ ಅಂತ ಹೊರಗೆ ಹೋಗ್ಬೇಕಂದ್ರೆ ಬಸ್ ಒಳಗೆ ಹೋಗಿ ಡ್ರಾಪ್ ಮಾಡ್ತಾರೆ ನಮಗೆ ಪಾರ್ಕಿಂಗ್ ಏರಿಯಾ ತನ ನಾವು ಬಸ್ ಒಳಗೆ ಹೋಗ್ಬೋದು. ಫ್ರೆಂಡ್ಸ್ ಈಗ ಅರವಿಲ್ಲ ಮುಗಿಸ್ಕೊಂಡ್ಬಂದ್ವಿ. ಇನ್ನು ನೆಕ್ಸ್ಟ್ ನಾವು ಲೊಕೇಶನ್ ಬಂದು ಸೆರೆನಿಟಿ ಬೀಚಿಗೆ ಹೊಂಟೀವಿ. कम हो सके उतना कम दो पैसा, उनसे बार्गेन करो जितना